ಈಗ ಮತ್ತೆ ನಮ್ಮ ಸಂಪರ್ಕದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದಂತ ಜೆರಾಲ್ಡ್ ಟವರ್ ಅವರಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಕೇಳಿಸ್ತಾ ಇದೆಯಾ ಸರ್? ಈಗ ಕೇಳ್ತದೆ. ಸರ್, ಉರ್ವ ಮಾರುಕಟ್ಟೆಯಲ್ಲಿ ಲಿಫ್ಟ್ ವ್ಯವಸ್ಥೆ ಸರಿ ಇಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ಉರ್ವ ಮಾರ್ಕೆಟ್ ಅಲ್ಲಿ ಬರೀ ಲಿಫ್ಟ್ ಸರಿ ಇಲ್ಲ ಅಂತ ಹೇಳಿಲ್ಲ, ಮಂಗಳೂರಲ್ಲಿ ಯಾವ್ದು ಸರಿ ಇಲ್ಲ. ನೋಡಿ, ನಾನು ಪ್ರಥಮ ಅದು ಉದ್ಘಾಟನೆ ದಿವಸ ನಾನಲ್ಲಿ ಹೋಗಿದ್ದೆ. ಈಗ ನನಗೆ ಯಾವ ಇಸವಿ ಅಂತ ಹೇಳಿ ನೆನಪಿಲ್ಲ. ಅದನ್ನು ಬಾಡಿಗೆದಾರರಿಗೆ ಕೊಡ್ಲಿಕ್ಕೇನೆ ಎಷ್ಟು ಸಮಯ ಅದನ್ನು ಬಂದ್ ಮಾಡಿ ಇಟ್ಟಿದ್ದಾರೆ. ಅದು ಭಿಕ್ಷುಕರಿಗೆ ಅದು ಏನಾಯ್ತು, ಕ್ವಾರ್ಟರ್ಸ್ ಆಯ್ತು, ಭಿಕ್ಷುಕರಿಗೆ, ಕುಡುಕರಿಗೆ ರೆಸ್ಟ್ ಮಾಡ್ಲಿಕ್ಕೆ ಒಂದು ವಿಶ್ರಾಂತಿ ಗೃಹ ಆಯ್ತು, ನಮ್ಮ ಸರ್ಕಿಟ್ ಹೌಸ್ ಇದ್ದಾಗೆಲ್ಲ ಕುರ್ಚಲರಿಗೆ ಎಲ್ಲ ಮಾಡಿಬಿಟ್ರು. ನಮ್ದು ಏನಂತ ಹೇಳಿದರೆ, ಜಿಲ್ಲಾಡಳಿತದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕಾಮಗಾರಿ ಮಾಡುವುದರಿಂದ ಅವರಿಗೆ ಸಿಗ್ತದೆ ಸ್ವಂತ ಲಾಭ. ಏನೋ ನಾನು ನೇರವಾಗಿ ಹೇಳ್ತೇನೆ, ಕಮಿಷನ್. ಅದರ ನಂತರ ಅದನ್ನು ಜನರು ಉಪಯೋಗ ಮಾಡ್ತಾರ ಇಲ್ವಾ, ಅದರ ನಿರ್ವಹಣೆ ಮಾಡ್ಬೇಕಾ ಇಲ್ವಾ, ಅದು ಯಾವುದು ಬಿದ್ದು ಹೋಗಿಲ್ಲ. ಈಗ ಕೋಟಿಗಟ್ಟಲೆ ಸಾರ್ವಜನಿಕ ತೆರಿಗೆ ಹಣ ಯಾರು ಕೂಡ ಇವರ ಸಂಬಂಧಿಕರು ಫಾರಿನ್ ನಿಂದ ಕಳಿಸಿದ ಹಣ ಅಲ್ಲ, ನಮ್ಮ ತೆರಿಗೆ ಹಣ, ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಭಾರತದ ಪ್ರಜೆಗಳ ನಮ್ಮ ತೆರಿಗೆ ಹಣ. ಅದನ್ನು ಇವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಏನಂತ ಹೇಳಿರೋದು? ಆದ್ರೆ ಇವತ್ತು ಅದರ ಸದುಪಯೋಗ ಪಡೆಯುವುದು ಬರೀ ಉರ್ವದವರಂತೇಳಿ ಅಲ್ಲ, ಬೇರೆಯವರು ಕೂಡ ಅಲ್ಲಿ ಬರ್ಲಿಕ್ಕೆ ಸಂದರ್ಭಗಳಿವೆ, ಯಾವುದು ಆ ಮಾರ್ಕೆಟಿಗೆ. ಆದರೆ ಅಲ್ಲಿ ಯಾವುದೋ ಒಂದು ಸರ್ಕಾರದೊಂದು ಆಫೀಸ್ ಇದೆ, ಅಲ್ಲಿ ವರ್ಕರ್ಸ್ ಇಲ್ಲಂತೆ. 15 ಮಂದಿ 15 ಮಂದಿಯ ಕಾರ್ಮಿಕರು, 35 ಮಂದಿ ಇರುವಲ್ಲಿ. ಅದರ ನಂತರ ನಿರ್ವಹಣೆ ಇಲ್ಲ. ಅದರ ನಂತರ ಎಲ್ಲ ವ್ಯಾಪಾರಿ ಈ ಸ್ಥಳವನ್ನು ಇನ್ನು ಕೂಡ ಆ ಕಟ್ಟಡವನ್ನು ವ್ಯಾಪಾರಿಗಳಿಗೆ ಬಿಟ್ಟು ಕೊಟ್ಟಿಲ್ಲ. ಅದರ ನಂತರ ಲಿಫ್ಟ್ ಸರಿ ಇಲ್ಲ, ಕೆಲವು ಕಡೆ ದೀಪಗಳು ಉರಿಯುವುದಿಲ್ಲ. ಇಷ್ಟೆಲ್ಲ ಇರುವಾಗ ಈಗ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇಲ್ಲ, ಯಾವುದು ನಮ್ಮ ಕಾರ್ಪೊರೇಟರ್. ಇವರದ್ದು 2 ತಿಂಗಳ ಮೊದಲು ಕಾರ್ಪೊರೇಟರ್ನವರು ಅವರ ಹುದ್ದೆ ಅಸ್ತಿತ್ವದಲ್ಲಿ ಇರುವಾಗ ಯಾಕೆ ಅದರ ಬಗ್ಗೆ ಗಮನ ಕೊಡ್ಲಿಲ್ಲ ಇವರು? ಹೌದು ಸರ್, ಹೌದು. ಅಲ್ಲಿಯೇ ಮೈದಾನಲ್ಲಿ ಇಷ್ಟು ಕ್ರಿಕೆಟ್ ಟೂರ್ನಮೆಂಟ್ ಆಗ್ತದೆ, ಅದು ಬಂದು ಉಗಿದು ಹೋಗ್ತಾರೆ ಇವರು ಹಣ ಬರಾತಿ. ಒಂದು ಉರ್ವ ಮೈದಾನ ಮತ್ತೆ ಉರ್ವ ಮಾರ್ಕೆಟ್ ಏನು ಮಂಗಳೂರಿನ ಒಂದು ಮೂಲೆಯಲ್ಲಿಲ್ಲ, ಅದಕ್ಕೆ ಕೂಡ ಪ್ರಾಮುಖ್ಯತೆ ಉಂಟು. ಅಲ್ಲಿಂದಲೇ ನಮ್ಮ ಸುಲ್ತಾನ್ ಬತ್ತೇರಿಗೆಲ್ಲ ಹೋಗ್ತಾರೆ. ಅಲ್ಲಿ ಒಂದು ನಮ್ಮ ಜಿಲ್ಲೆದೊಂದು ಪ್ರಸಿದ್ಧ ಹೆಸರುವಾಸಿಯಾದ ಒಂದು ಸ್ಥಳ, ಅಲ್ಲಿಗೆ ಅವರು ಹೀಗೆ ಮಾಡಿದ್ದಾರೆ. ಮತ್ತೆ ಬೇರೆ ಕಡೆ ಮಾರ್ಕೆಟ್ ಕಟ್ಟಡ ಮಾಡಿದ್ದು ನಾನು ಸಾಮಾಜಿಕ ಜಾಲತಾಣದಲ್ಲಿ ಅವಾಗ ಆಗ್ತಾ ಇದ್ದೇನೆ, ಅದು ಬಿಡಿ. ಈಗ ನಿಮ್ಮ ಕಾರ್ಯಕ್ರಮ ಇವತ್ತು ಉರ್ವ ಮಾರ್ಕೆಟ್ ಇದ್ರ ಬಗ್ಗೆ ಇವರಿಗೆ ಏನಾದರೂ ಜವಾಬ್ದಾರಿ ಉಂಟು? ಎಲ್ಲಿದ್ದಾರೆ ನಮ್ಮ MLA ಗಳು? ಎಲ್ಲಿಯ ಒಂದು ಜಾತಿಯದ್ದು ಗಲಭೆ ಆದ್ರೆ ಅಲ್ಲಿ ಬರ್ತಾರೆ ಭಾಷಣ ಕೊಡ್ಲಿಕ್ಕೆ, ಯಾವ್ದ ಶಾಲೆ ಆಸ್ಪತ್ರೆ ಹತ್ತಿರ ಏನ. ಆದ್ರೆ ಇಂಥ ಇದು ಜನರಿಗೆ ಬೇಕಾದ ಈ ವ್ಯವಸ್ಥೆ ಈಗ ಆ ದುರ್ವ್ಯವಸ್ಥೆಯಿಂದ ಕೂಡಿದೆ, ಅದನ್ನು ನಾವು ಸರಿ ಮಾಡ್ಬೇಕಂತೇಳಿ ಇದು ಇವರಿಗೆ ಬಿದ್ದೋಗಿಲ್ಲ. ಯಾರಿಗೆ? ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ. ಕಾರ್ಪೊರೇಟರ್ ಈಗ ಇಲ್ಲ, MLC ಆಗಿರ್ಬೋದು, ML ಆಗಿರ್ಬೋದು, MP ಗಳಾಗಿರ್ಬೋದು. ಆದ್ರೆ ಮೇಡಮ್, ನಿಮ್ಮ ಕಾರ್ಯಕ್ರಮದ ಮುಖಾಂತರ ನಾನು ಇವರಿಗೆಲ್ಲ ಎಚ್ಚರಿಕೆ ಕೊಡುತ್ತೇನೆ, ಯಾರು ಕೂಡ ಇವರು ಎಣಿಸುವುದು ಬೇಡ. ನಾವು ಮಾಡಿದ್ದೆ ಎಲ್ಲ ಏನಂತೇಳಿ ಸ್ವರ್ಗಕ್ಕೆ ದಾರಿ ಅಂತೇಳಿ, ದೇವರು ಇವರ ಮಾಡಿದ ಕರ್ಮಕ್ಕೆ ಕೂಡ ಒಂದು ಅದರ ಶಿಕ್ಷೆ ಕೊಡ್ತಾರೆ. ಈಗ ನಾವು ನಿನ್ನೆ ಮೊನ್ನೆ ನೋಡಿದ್ದೇವೆ ಏನಾಯ್ತಂತೇಳಿ. ಇವರು ಅವರಿಗೆ ಒಂದು ಹುದ್ದೆ ಕೊಟ್ಟದ್ದು ಜನರ ಸೇವೆ ಮಾಡಲಿಕ್ಕೋಸ್ಕರ ಅಲ್ಲ, ಆಟ ಆಡ್ಲಿಕ್ಕೆ ಅಲ್ಲ. ಆದ ಕಾರಣ ಈ ಕೋಟಿ ಕೋಟಿ ರೂಪಾಯಿ ಸುರಿದು ಅಲ್ಲಿ ಕಟ್ಟಿದ ಆ ಕಟ್ಟಡ, ಅದನ್ನು ಆದಷ್ಟು ಬೇಗ ಅದರ ಸದುಪಯೋಗ ಎಲ್ಲರೂ ಮಾಡುವ ಪ್ರಯತ್ನ ನಮ್ಮ ಚುನಾಯಿತ ಪ್ರತಿನಿಧಿಗಳು ಮಾಡ್ಲಿ, ನಮ್ಮ MLA ಮತ್ತೆ ನಮ್ಮ MP ಗಳು. ಇಲ್ಲದಿದ್ದರೆ ದೇವರ ಕರ್ಮದ ಶಿಕ್ಷೆಗೆ ಅವರು ಕೂಡ ತಯಾರಾಗಬೇಕು. ನಾವು ನೋಡ್ತಾ ಇದ್ದೇವೆ ಒಬ್ಬೊಬ್ಬರಿಗೆ ಏನೆಲ್ಲ ಆಗ್ತಾ ಇದೆ ಅಂತೇಳಿ. ಯಾರು ಕೂಡ ದೇವರ ಮುಂದೆ ಆಟ ಆಡುವುದು ಬೇಡ, ಮನುಷ್ಯರ ಮುಂದೆ ಆಡ್ಬೋದು ಆಟ. ಸುಳ್ಳು ಭಾಷಣ ಕೊಟ್ಟು ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ನಾಟಕ ಮನುಷ್ಯ ನಮ್ಮ ಸಾರ್ವಜನಿಕರ ಮುಂದೆ ಮಾಡ್ಬೋದು, ಆದ್ರೆ ದೇವರ ಮುಂದೆ ಇವರ ನಾಟಕ ನಡೆಯುವುದಿಲ್ಲ. ಹೌದು ಸರ್, ಹೌದು, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಇವಿಷ್ಟು ಮಾಹಿತಿ. ನೀವು ಇದರ ಬಗ್ಗೆ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.